ಇಂಚಗೇರಿಯ ಮಠದ ಒಳಗ ಪ್ರವೇಶ ಮಾಡ್ಬೇಕಂದ್ರ ಇಲ್ಲಿ ಜಾತಿ ಮತ ಧರ್ಮ ನೀನು ಸಾವುಕಾರ ನೀನು ಬಡವ ಎಲ್ಲಾ ಹೊರಗಿಟ್ಟು ಒಳಗ ಬಾ ಅಂತಾರ್ರಿ. ಸುಮಾರು 200 ವರ್ಷಗಳ ಇತಿಹಾಸ ಹೊಂದಿರುವ ಗುರು ಶಿಷ್ಯರ ಪರಂಪರೆ ನೋಡೋಣ ಬನ್ನಿ. ಈ ಇಂಚಗೇರಿ ಮಠದ ಸಂಪ್ರದಾಯ 200 ವರ್ಷಗಳ ಹಿಂದೆ ಸ್ಥಾಪನೆ ಆಗುತ್ರಿ. ಕಾಡ ಸಿದ್ದೇಶ್ವರ ಮಹಾರಾಜರಿಂದ ಉಪದೇಶ ತಗೊಂಡು ನಿಂಬರ್ಗಿಯ ಗುರುಲಿಂಗ ಜಂಗಮ ಮಹಾರಾಜರು ಸ್ಥಾಪನೆ ಮಾಡ್ತಾರ್ರಿ. ನಂತರ ಬಾಬು ಸಾಹೇಬ್ ಮಹಾರಾಜರ ಶಿಷ್ಯರು ಭಕ್ತಿ ಪ್ರಚಾರ ಮಾಡುತ್ತಾ ಹೋದ್ರು. ಅಲ್ಲಿಂದ ಇಂಚಗೇರಿ ಸಂಪ್ರದಾಯ ಹೆಚ್ಚುತ್ತಾ ಹೋಗುತ್ರಿ. ಹಂಗ ಈ ಗುರು ಶಿಷ್ಯರ ಪರಂಪರೆ ಮುಂದುವರಿತಾ ಬರುತ್ರಿ. ಗಿರಿ ಮಲ್ಲೇಶ್ವರ ಮಹಾರಾಜರು, ಶಿವಪ್ರಭು ಮಹಾರಾಜರು, ಹಂಗ ಈ ಪರಂಪರೆ ಹೆಚ್ಚುತ್ತಾ ಹೋಗುತ್ರಿ. ಇಲ್ಲಿನ ವಿಶೇಷತೆ ಏನಪ್ಪಾ ಅಂತಂದ್ರ ಇಲ್ಲಿ ಯಾವ ಗುರುಗಳು ಯಾವ ಜಾತಿಯವರು ಅದಾರ ಅನ್ನೋದೇ ಗೊತ್ತಿಲ್ಲಂತ್ರಿ. ಪ್ರತಿಯೊಬ್ಬ ಗುರುಗಳು ಬೇರೆ ಬೇರೆ ಜಾತಿಯವರೇ ಅದಾರಂತ್ರಿ. ಮಾಧವಾನಂದ ಮಹಾರಾಜರ ಕಾಲಕ್ಕ ಇದು ಬಾಳ ವಿಸ್ತಾರವಾಗಿ ಬೆಳಿತಂತ್ರಿ. ಇಲ್ಲಿ ಸಾಕಷ್ಟು ಅಂತರ್ಜಾತಿ ವಿವಾಹಗಳು ಆಗ್ಯಾವಂತ್ರಿ, ಅಂದ್ರ ಮದ್ವಿಗಳ್ರಿ. ಅಷ್ಟೇ ಅಲ್ರಿ, ಅಂತರ್ಧರ್ಮೀಯ ವಿವಾಹಗಳು ಆಗ್ಯಾವಂತ್ರಿ. ಇಲ್ಲಿ ಎಲ್ಲಾ ಧರ್ಮಗಳಿಗೂ ಸಂಬಂಧಪಟ್ಟಂತದ್ದು ಈ ಮಠ. ಮಾನವ ಧರ್ಮ ಪೀಠ. ಮಾಧವಾನಂದ ಮಹಾರಾಜರು ಬ್ರಹ್ಮಚಾರಿಗಳಾಗಿದ್ದರಿ. ಈ ಮಠದಾಗ ಹೆಣ್ಣಿಲ್ಲ ಗಂಡಿಲ್ಲ, ಆ ಜಾತಿ ಇಲ್ಲ ಈ ಧರ್ಮ ಇಲ್ಲ, ಎಲ್ರು ಒಂದೇ ಅನ್ನೋದೇ ಈ ಮಠದ ಒಂದು ನಾಮ. ಇದು ಹೆಸರಿಗೆ ಮಾತ್ರ ಆಗಿರ್ಲಿಲ್ಲಂತ್ರಿ. ಮಾಧವಾನಂದ ಮಹಾರಾಜರು ತಮ್ಮ ಇಡೀ ಪರಿವಾರವನ್ನ ಸೇವೆ ಮಾಡಕ್ ಹಚ್ತಿದ್ರಂತ್ರಿ. ಅಷ್ಟೇ ಅಲ್ರಿ, ಸ್ವಂತ ಅಣ್ಣನ ಮೊಮ್ಮಗಳನ್ನ ಮುಸಲ್ಮಾನರಿಗೆ ದಾರಿ ಎರೆದು ಕೊಟ್ಟಾರಂತ್ರಿ. ಇಲ್ಲಿ ಯಾವ ಜಾತಿನೂ ಇಲ್ಲ, ಯಾವ ಧರ್ಮನೂ ಇಲ್ಲ, ದೇವ್ರು ಕೊಟ್ಟಿದ್ದು ಒಂದು ಜೀವ. ಈ ಅಧ್ಯಾತ್ಮದ ಗಾಳಿ ಕಟ್ಟ ಕಡೆ ವ್ಯಕ್ತಿಗೂ ಬಡಿಬೇಕು. ಪ್ರತಿಯೊಬ್ಬ ಮನುಷ್ಯನು ಆತ್ಮಜ್ಞಾನ ಪಡ್ಕೊಳ್ಳಕ ಯೋಗ್ಯ ಅದಾನಂತ ಸಾರಿ ಹೇಳೋದ ಈ ಮಠ ರೀ. ವಸುದೈವ ಕುಟುಂಬಕಂ ಅಂದ್ರ ವಿಶ್ವವೇ ನಮ್ಮ ಕುಟುಂಬ ರೀ. ಮುಗಿಸಿದರು ಮುಗಿಯದ ಕತೆ ಇದು. ದೇವರು ದೇವಸ್ಥಾನದ ಮಹಿಮೆ ತಿಳ್ಕೊಳ್ಳೋದು ನಿಮಗೂ ಇಷ್ಟ ಆಗಿತ್ತಂದ್ರ, ಈ ವಿಡಿಯೋ ಇಷ್ಟ ಆಗಿತ್ತಂದ್ರ ಫಾಲೋ ಮಾಡೋದು ಮರಿಬೇಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ಕತೆ ಕೇಳಿ ನಿಮಗ್ ಹೆಂಗ್ ಅನ್ಸದಂತ ಕಮೆಂಟ್ ಮಾಡ್ರಿ. ಹಂಗ ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ, ಗೊತ್ತಾಗ್ಲಿ ಎಲ್ರಿಗೂ. ಹಂಗ ನಿಮ್ ಊರಾಗೂ ದೇವರು ದೇವಸ್ಥಾನದ ಕತೆ ಇತ್ತಂದ್ರ ಕಮೆಂಟ್ ಮಾಡ್ರಿ. ನಿಮ್ ಊರಿಗೂ ಬರುಮಂತ ಹೇಳ್ತಾ ರಾಧೆ ರಾಧೆ ಅನ್ನೋತ ಈ ವಿಡಿಯೋ ಇಲ್ಲೇ ಮುಗಿಸ್ರಿ.